ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ ತಮಗೆಲ್ಲ ಸ್ವಾಗತ. ನಾನು ಇವತ್ತು ಹೇಳುವಂಥ ಸ್ಟೋರಿ ಅಂತಂದರೆ, ಮಧುಗಿರಿ ತಾಲೂಕಿನ ಓಬಳಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಈ ರೈತರು ಸುಮಾರು 35 ಎಕರೆಯಷ್ಟು ಅಡಿಕೆ ತೋಟ ಮಾಡಿದ್ದಾರೆ. 35 ಎಕರೆ ಅಡಿಕೆ ತೋಟಕ್ಕೆ ಎಷ್ಟು ನೀರು ಬೇಕು ಗೊತ್ತಾ? ಆದರೆ ಅಷ್ಟೇ ಕೆಪಾಸಿಟಿಯ ಬೃಹತ್ ಕೆರೆ ಮಾಡಿದ್ದಾರೆ. ಸುಮಾರು ಈ ಕೆರೆ 65 ಲಕ್ಷ ಲೀಟರ್ ಕೆಪಾಸಿಟಿ ಒಂದು ದೊಡ್ಡ ಟ್ಯಾಂಕನ್ನೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನೀರನ್ನ ಮೇಂಟೆನ್ಸ್ ಮಾಡ್ತಾರೆ ಅಂದರೆ, ಅಷ್ಟು ನೀಟಾಗಿ ವರ್ಷ ಪೂರ್ತಿ ಇಡೀ ಬೇಸಿಗೆಯಲ್ಲಿ ಟ್ಯಾಂಕ್ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ನೀವು ಸಹ ಕೃಷಿ ಭೂಮಿ ಇರ್ತಕ್ಕಂಥವ್ರು ಈ ವಿಡಿಯೋದಲ್ಲಿ ಮಾಹಿತಿ ಸಾಕಷ್ಟಿದೆ, ನೋಡ್ತಾ ಹೋಗಿ. ಈಗ ನೋಡುವಂತಹ ಸ್ಥಳ ಬಂದು ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಓಬಳಾಪುರ ಅಂತ. ಈ ಓಬಳಾಪುರ ಅನ್ನೋದು ಆಂಧ್ರದ ಗಡಿ ಪ್ರದೇಶದಲ್ಲಿ ಬರುವಂಥದ್ದು. ಆ ಬದಿ ಹೋದರೆ ನದಿ ದಾಟಿದ ತಕ್ಷಣ ಇಂದೂಪುರ್ ಪ್ರದೇಶ ಬರ್ತದೆ. ಇವರು ಸುಮಾರು ಒಂದು 35 ಎಕರೆ ಜಾಗದಲ್ಲಿ ಅಡಿಕೆಯನ್ನು ಬೆಳೆಸಬೇಕು ಅಂತಂದೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ಅಡಿಕೆಯನ್ನು ಬೆಳೆಸಿದ್ದಾರೆ. ಈಗ ಆಲ್ರೆಡಿ 2 ವರ್ಷದ ಅಡಿಕೆ ಗಿಡ. ಸ್ವಲ್ಪ ಬಿಸಿಲಿಂದ ಸ್ವಲ್ಪ ಗಿಡ ನಮಗೆ ಡಲ್ಲ ಕಾಣ್ತಾ ಇದೆ. ಯಾಕೆಂದರೆ ಈ ವರ್ಷ ಎಲ್ಲ ಕಡೆಗೂ 40 ಡಿಗ್ರಿಗಿಂತಲೂ ಜಾಸ್ತಿಯ ಟೆಂಪ್ರೇಚರ್ ಬಂದಿರೋದ್ರಿಂದ ಗಿಡಗಳು ನೋಡುವಾಗ ಆ ಥರ ನಮಗೆ ಫೀಲ್ ಆಗುತ್ತೆ. ಆದರೆ ನೀರಿನ ಸಂರಕ್ಷಣೆ, ಯಾಕೆಂದರೆ ಮಧುಗಿರಿ ತಾಲೂಕು ಅಂದರೆ ಎಲ್ರಿಗೂ ಗೊತ್ತಿದೆ, ಬಂಡೆಯ ಪ್ರದೇಶ, ಸೆಮಿ ಏರ್ ಟೆರೇನ್ ಅಂತ ಹೇಳ್ತೀವಿ. ತುಂಬ ಮಳೆನೂ ಕಡಿಮೆ, ಬಿಸಿಲು ಜಾಸ್ತಿ, ಗಾಳಿನೂ ಜಾಸ್ತಿ. ಇಂತಹ ಒಂದು ಸಂದರ್ಭದಲ್ಲಿ ಇವರು ವಾಟರ್ ಸೆಕ್ಯೂರಿಟಿ, ಬೋರ್ವೆಲ್ ಕೊರೆಸಿರೋ ಜೊತೆಗೆ ನೀರಿನ ಸೆಕ್ಯೂರಿಟಿಯನ್ನು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವರು ತುಂಬ ಪ್ಲ್ಯಾನ್ ಮಾಡಿ ಇವರ ಡೌನ್ ಸ್ಟ್ರೀಮ್ ಇಡೀ ಜಮೀನಲ್ಲೇ ತಗ್ಗು ಪ್ರದೇಶದಲ್ಲೇ ಇವರೊಂದು ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡ್ರು. ಎಲ್ಲ ಕಡೆಗೂ ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಭಾಳಷ್ಟು ಜನ ಅಡಿಕೆ ಬೇರೆ ಬೇರೆ ತೋಟಗಾರಿಕೆ ಮಾಡುವಾಗ ರಸ್ತೆಗಳನ್ನು ನಿರ್ಮಿಸಬೇಕು. ಇಡೀ ಜಮೀನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ರಸ್ತೆ ನೆಟ್ವರ್ಕ್ ಇದ್ದಷ್ಟು ಓಡಾಡಲಿಕ್ಕೂ ಈಸಿ. ಗೊಬ್ಬರ, ಮಣ್ಣು, ಉಳುಮೆ ಎಲ್ಲದಕ್ಕೂ ನಮಗೆ ಕಟಾವು ಮಾಡುವಾಗ ಎಲ್ಲದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಈ ಥರದ್ದೊಂದು ತುಂಬ ಅಚ್ಚುಕಟ್ಟಾಗಿ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪ್ಲ್ಯಾನ್ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರಾ ಎಷ್ಟು ಕಡೆಗೂ ರಸ್ತೆ ಸಂಪರ್ಕ ಇದೆ ಅಂತೇಳಿ. ಇವರು ಒಂದು ಕೆರೆಯನ್ನು ನಿರ್ಮಾಣವಂತ ಇದೇನು ಕಾಣಿಸ್ತಾ ಇದ್ದಿಲ್ಲ, ಈ ಜಾಗದಲ್ಲಿ ಸುಮಾರು 1 ಎಕರೆ ಜಾಗದಲ್ಲಿ ಈ ಕೆರೆಯನ್ನು ನಿರ್ಮಿಸಿದ್ದಾರೆ. ಸುಮಾರು 30 ಅಡಿಯಷ್ಟು ಆಳದ ಕೆರೆ ಇದೆ. 65 ಲಕ್ಷ ಲೀಟರ್ ಕೆಪಾಸಿಟಿಯ ಒಂದು ಕೆರೆಯನ್ನು ಮಾಡ್ಕೊಂಡಿದ್ದಾರೆ. ಈ ಕೆರೆಗೆ ನೀವು ನೋಡ್ತಾರೆ, ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಜನ ರೈತರು ಕೆರೆಯನ್ನು ನಿರ್ಮಿಸ್ಕೊತಾರೆ, ಆದರೆ ಫೆನ್ಸಿಂಗ್ ಸೇಫ್ಟಿ ಏನು ಮಾಡಲ್ಲ. ಇವ್ರ ಕೆರೆ ಒಳಗೆ ಯಾವುದೇ ಸುಮಾರು 10 ಅಡಿ ಆ ಥರದ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ದನ ಕರುಗಳು, ಕಾಡು ಪ್ರಾಣಿಗಳಾಗ್ಬೋದು, ಜನಗಳಾಗ್ಬೋದು, ಯಾರಿಂದಲೂ ಏನು ತೊಂದರೆ ಆಗದಂಗೆ ಸೇಫ್ಟಿ ಮೆಜರ್ಸನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಈ ಥರದ ಕೆರೆಯ ಒಳಗೆ ನಾವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಇವರು ಸೇಫ್ಟಿಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡಿದ್ದಾರೆ. ಮುಂದೆ ಫೈರ್ ಆದರೂ ಸಹ ಇದಕ್ಕೆ ಫೈರ್ ತೊಂದರೆ ಆಗಬಾರ್ದು, ಜನಗಳು ಹೋಗಬಾರ್ದು, ಯಾರಿಂದಲೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಒಂದು ಎಂಟ್ರಿ ಪಾಯಿಂಟ್. ಈ ಜಾಗದಲ್ಲಿ ಕೆರೆ ಒಳಗೆ ಹೋಗಲಿಕ್ಕೆ ನಾನು ಒಳಗೆ ಹೋಗ್ತಾ ಇದ್ದೀನಿ. ಈ ಜಾಗದಲ್ಲಿ ಒಳಗೆ ಹೋದರೆ ನಿಮಗೆ ಒಂದು ಇದೇ ದೊಡ್ಡ ಕೆರೆ ಥರನೇ ಕಾಣುತ್ತೆ. ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರೆ ನೀರು. ನನ್ನ ಪ್ರಕಾರ ಇಷ್ಟೊಂದು ಜನ ಈಜು ಬಾರದೇ ಇರೋ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅಷ್ಟು ದೊಡ್ಡ ಕೆರೆಯನ್ನು ನಿರ್ಮಿಸಿದ್ದಾರೆ. ಇಂಥ ಒಂದು ಬೇಸಿಗೆ ದಿನಗಳಲ್ಲೂ ಸಹ ನೀರು ಇಷ್ಟು ತುಂಬಿ ತುಳುಕ್ತಾ ಇದೆ. 65 ಲಕ್ಷ ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕನ್ನು. ಅಂದರೆ ಕಾರಣ, ಎಷ್ಟು ನೀರು ಖಾಲಿ ಆಗುತ್ತೋ ಅಷ್ಟು ಬೋರ್ವೆಲಿಂದ ರೀಫಿಲಿಂಗ್ ಮಾಡ್ತಾ ಇದ್ದಾರೆ. ನೀರನ್ನ ತುಂಬ್ತಾ ಇರ್ತಾರೆ ಮತ್ತು ಖರ್ಚಾಗ್ತಾ ಇರ್ತದೆ. ಮಳೆಗಾಲ ಬರೋದ್ರೊಳಗೆ 65 ಲಕ್ಷ ಲೀಟರ್ ನೀರು ಮಳೆ ನೀರು ದಾಸ್ತಾನ ಆಗುತ್ತೆ. ಪ್ಲಸ್ ಬೋರ್ವೆಲ್ ನೀರನ್ನ ಸಬ್ಸ್ಟಿಟ್ಯೂಟ್ ಆಗಿ ತುಂಬ್ಕೊತಕ್ಕಂಥ ಒಂದು ಕೆಲಸ ಆಗ್ತದೆ. ನೋಡಿ, ಯಾವುದೋ ಆಲ್ಗೆ ಇಲ್ಲ, ಪಾಚಿ ಇಲ್ಲ. ಕೆರೆಯನ್ನು ನಿರ್ಮಾಣ ಮಾಡುವಾಗ ನಾನು ಮೊದಲಿಂದಲೂ ಹೇಳುವಂಥದ್ದು ಅಂತಂದರೆ, ಇಳಿಜಾರು ಇರಬೇಕು, 45 ಡಿಗ್ರಿ ಸ್ಲೋಪ್ ಇರಬೇಕು. ಆವಾಗ ಕೆರೆಯ ಬಂಡಿಗೆ ಸೇಫ್ಟಿ ಇರ್ತದೆ. ಮೆಂಬ್ರೇನ್ ಹಾಕಿರ್ತಕ್ಕಂಥ ಮೆಂಬ್ರೇನ್ ಕ್ವಾಲಿಟಿ ಭಾಳಷ್ಟು ಇಂಪಾರ್ಟೆಂಟ್. ಎಷ್ಟೋ ಕಡೆ ಈ ಥರ ದೊಡ್ಡ ಕೆರೆಗಳು ಮಾಡುವಾಗ ನಾವು ಯಾವುದೋ ಕಡಿಮೆ ವೆಚ್ಚದ ಮೆಂಬ್ರೇನ್ ಶೀಟ್ ಹಾಕಿದರೆ ಲೈಫ್ ಇರೋದಿಲ್ಲ. ಏಕೆಂದರೆ 40 ಡಿಗ್ರಿ ಟೆಂಪ್ರೇಚರ್ಗೆ ಶೀಟೆಲ್ಲ ಹಾಳಾಗುತ್ತೆ. ಇವರು ನೀರು ಎತ್ತಲಿಕ್ಕೆ 2 ಬೃಹತ್ ಮೋಟ್ರುಗಳನ್ನು ಸಹ ವ್ಯವಸ್ಥೆ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಸಿಂಟೆಕ್ಸ್ ಡ್ರಮ್ಗೆ ಒಂದು ಇಟ್ಟಿದ್ದಾರೆ. ಹಾಗಾಗಿ ಈ ನೀರಿನ ಎತ್ತರ ಮೇಲೆ ಏರು ಇಳುವ ಆಗ್ತಾ ಇದ್ದಂಗೆ ಆದರೂ ಸಹ ನೀರಿನ ಲೆವೆಲ್ಗೆ ತಕ್ಕಂಗೆ ಅದು ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಅಷ್ಟು ಅಚ್ಚುಕಟ್ಟಾಗಿ ನೀರು ಡ್ರಾ ಮಾಡಲಿಕ್ಕೆ 2 ಬೃಹತ್ 2 HP ಕೆಪಾಸಿಟಿಯ ಮೋಟ್ರುಗಳನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೀರನ್ನ ಡ್ರಾ ಮಾಡಲಿಕ್ಕೆ. ಈ ಥರ ಪ್ರತಿಯೊಬ್ಬರು ನಾವು ಕೃಷಿ ಭೂಮಿಯಲ್ಲಿ ತೋಟ ಮಾಡುವಾಗ ನೀರಿನ ರಕ್ಷಣೆ ಭಾಳಷ್ಟು ಇಂಪಾರ್ಟೆಂಟು. ಈ ರೈತ 35 ಎಕರೆ ಕೃಷಿ ಇರ್ತಕ್ಕಂಥವ್ರು 65 ಲಕ್ಷ ಲೀಟರ್ ಕೆಪಾಸಿಟಿಯ ಟ್ಯಾಂಕ್ ಮಾಡಿದ್ಮೇಲೆ ನಾವು ಸಹ ಅದಕ್ಕೆ ಅನುಗುಣವಾಗಿ ಮಾಡ್ಕೋಬೇಕು. ಈ ಥರ ನೀರಿಗೆ
ನೀರು ಬರುವಂಥ ನೀರು ಬೋರಿಂದ ಬಂದು ಇಲ್ಲಿ ಡಂಪ್ ಆಗುತ್ತೆ. ಇಲ್ಲಿ ಫಿಲ್ಟರ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ತಾರೆ. ಬಂದಂಥ ನೀರು ಸ್ಯಾಂಡ್ ಫಿಲ್ಟರಲ್ಲಿ ಪ್ಯೂರಿಫೈ ಆಗಿ ಅದರ ಮುಖಾಂತರ ಸೀದಾ ನೇರವಾಗಿ ಕೃಷಿ ಭೂಮಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಯೂಶಲಿ ಈ ಥರ ಟ್ಯಾಂಕ್ ಮಾಡುವಾಗ ಯಾವುದಾದ್ರೂ ಬೋರ್ ನೀರಲ್ಲಿ ಉಪ್ಪಿನ ಅಂಶ ಇದ್ದರೆ ಅದನ್ನು ತೆಗಿಲಿಕ್ಕೆ ನಮ್ಗೆ ಹೆಲ್ಪ್ ಸಹ ಆಗುತ್ತೆ. ಈ ಥರ ಹಾರ್ಡ್ ವಾಟರ್ ಇದ್ದರೆ ಬಾಟಮಲ್ಲೆಲ್ಲ ಉಪ್ಪಿನ ಅಂಶ ಸೆಟ್ಲ್ ಆಗುತ್ತೆ. ಬೇಸಿಗೆ ದಿನಗಳಲ್ಲಿ ನೀರನ್ನ ಖಾಲಿ ಮಾಡಿ ನೀರನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಸಹ ಕೃಷಿ ಮಾಡ್ತಕ್ಕಂಥವ್ರು ಇಂಥ ಒಂದು ಟ್ಯಾಂಕನ್ನು ನಿಮ್ಮ ಕೆಪಾಸಿಟಿ ಅನುಗುಣವಾಗಿ ಮಾಡಿಕೊಂಡ್ರೆ ನೀರಿನ ಸೆಕ್ಯೂರಿಟಿಯನ್ನು ಮಾಡ್ಕೊಂಡು ಅನುಕೂಲವನ್ನು ಪಡಿಬೋದು ಅನ್ನಲಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಕೊಡ್ತಕ್ಕಂಥ ವಿಡಿಯೋ ಅಂತ ಹೇಳಿ ಇಷ್ಟಪಡ್ತೇನೆ.